ಶ್ರೀ ಗುರುಭ್ಯೋ ನಮಃ. ಫಾಲ್ಗುಣ ಮಾಸದಲ್ಲಿ ಬರುವ ಹುಣ್ಣಿಮೆಗೆ ಹೋಳಿ ಹುಣ್ಣಿಮೆ ಅಂತ ಆ ಹುಣ್ಣಿಮೆಯ ಹೆಸರು. ಕೆಲವೊಮ್ಮೆ ಅದರ ಆಚರಣೆ ಚತುರ್ದಶಿಯೂ ಇರುತ್ತೆ. ಆ ದಿನದಂದು ಕಾಮದಹನವನ್ನು ಮಾಡುವಂತಹ ಒಂದು ಸಂಪ್ರದಾಯವನ್ನು ನಾವು ಕಾಣ್ತೇವೆ. ಇತಿಹಾಸ ಹೀಗಿದೆ. ರುದ್ರದೇವರು, ಪಾರ್ವತೀ ದೇವಿ ಇಬ್ಬರು ಏಕಾಂತದಲ್ಲಿ ಇರುವ ಸಂದರ್ಭದಲ್ಲಿ ಮನ್ಮಥ ಕಾಮ ತಾನು ಬಂದು ರುದ್ರದೇವರನ್ನ ನೋಡಿದಾಗ ರುದ್ರದೇವರು ಕೋಪಗೊಂಡು ಆ ದಿನದಂದು ತಮ್ಮ ಮೂರನೇ ಕಣ್ಣನ್ನು ತೆಗೆದು ಆ ಮನ್ಮಥನನ್ನ ಭಸ್ಮ ಮಾಡಿದಂತಹ ದಿನ. ಆ ದಿನಕ್ಕೆ ಕಾಮದಹನ ಅಂತ ಕರೆಯುವ ಸಂಪ್ರದಾಯ ಇದೆ. ಅವತ್ತಿನ ದಿನ ವಿಶೇಷವಾಗಿ ಕಾಮನ ಚಿತ್ರವನ್ನು ಬರೆಸಿ ಆ ಚಿತ್ರಕ್ಕೆ ಪೂಜೆಯನ್ನು ಮಾಡಿ ಆ ನಂತರದಲ್ಲಿ ಅಗ್ನಿಯಲ್ಲಿ ಆ ಕಾಮನ ಚಿತ್ರವನ್ನು ಸುಡುವಂತಹ ಒಂದು ಸಂಪ್ರದಾಯವನ್ನು ನಾವು ಹಿಂದಿಂದ ಪ್ರಾಚೀನರು ಮಾಡ್ತಾ ಬಂದದ್ದನ್ನು ಕಾಣ್ತೇವೆ. ಇವತ್ತಿಗೂ ದಕ್ಷಿಣ ದೇಶ ಅಂತಂದರೆ ತಮಿಳುನಾಡಿನಲ್ಲಿ ಅಷ್ಟು ಪ್ರಸಿದ್ಧಿ ಇಲ್ಲ. ಕರ್ನಾಟಕ, ಇನ್ನು ಮಹಾರಾಷ್ಟ್ರಗಳಲ್ಲಿ ವಿಶೇಷವಾಗಿ ಈ ಕಾಮದಹನದ ಆಚರಣೆಯನ್ನು ಮಾಡ್ತಾರೆ. ಈ ಕಾಮದಹನವನ್ನು ಮಾಡುವುದು ಹೇಗೆ ಸಂಪ್ರದಾಯ ಇದೆಯೋ ಹಾಗೆ ಮದುವೆ ಆದ ವರ್ಷ, ಅಂದರೆ ಯಾವ ಮನೆಯಲ್ಲಿ ಮದುವೆ ಆಗಿರ್ತದೆ ಆ ವರ್ಷ ಮದುವೆಯಾದಾಗ ಬರುವ ಮೊದಲನೆಯ ಆ ಕಾಮದಹನವನ್ನು ಮಾಡದೇ ಇರುವಂತಹ ಒಂದು ಸಂಪ್ರದಾಯವನ್ನು ಕೂಡ ನಾವು ಕಾಣ್ತೇವೆ. ಯಾಕಂದರೆ ಸಂತಾನ ಇನ್ನು ಆಗಬೇಕು, ಹಾಗಾಗಿ ಕಾಮನ ದಹನವನ್ನು ಮಾಡಬಾರದು ಅಂತ ಒಂದು ಅನುಸಂಧಾನದಿಂದ ಹಿರಿಯರು ಯಾರು ಕೂಡ ಆ ಮದುವೆಯಾದ ಮೊದಲನೇ ವರ್ಷ ಕಾಮದಹನವನ್ನು ಮಾಡದೇ ಇರುವಂತಹ ಒಂದು ವಿಚಾರವನ್ನು ಕೂಡ ನಾವು ನೋಡ್ತೇವೆ. ಅವತ್ತೇ ಹೋಳಿ ಹುಣ್ಣಿಮೆ, ಅದನ್ನು ಕೂಡ ಬಹಳ ವೈಭವದಿಂದ ಆಚರಣೆ ಮಾಡ್ತೇವೆ. ಹೋಳಿ ಹುಣ್ಣಿಮೆ ಅಂತಂದ್ರೆ ಅನೇಕರು ಬೇರೆ ಬೇರೆ ತಿಳಿದಿದ್ದಾರೆ. ಬಣ್ಣ ಆಡೋದು ಅಂತ ತಿಳಿದಿದ್ದಾರೆ. ಇನ್ನು ಕೆಲವೊಬ್ಬರು ಹೋಳಿ ಹುಣ್ಣಿಮೆ ಅಂತಂದ್ರೆ ಅದು ಹೋಳಿಕಾ ಪೂರ್ಣಿಮಾ ಅಂತ ನಿಜವಾದ ಹೆಸರು. ಹೋಳಿಕಾ ಅಂತಂದ್ರೆ ಹೂರಣದಿಂದ ಮಾಡಿದಂತಹ ಹೋಳಿಗೆಯನ್ನ ಮಾಡಿ ನೈವೇದ್ಯವನ್ನು ಮಾಡಬೇಕು. ಹೀಗೆಲ್ಲ ಅನೇಕರು ಬೇರೆ ರೀತಿಯಾಗಿ ತಿಳಿದಿದ್ದಾರೆ. ವಾಸ್ತವ ಏನು ಅಂತಂದ್ರೆ ಹೋಲಿಕಾ ಅಂತ ಒಬ್ಬ ರಾಕ್ಷಸಿ ರುದ್ರದೇವರ ವರದಿಂದ ಅನೇಕ ಬ್ರಾಹ್ಮಣರನ್ನ, ಋಷಿಗಳನ್ನ ಪೀಡಿಸ್ತಾ ಇರ್ತಾಳೆ. ಭೂಮಿಯಲ್ಲಿ ಎಲ್ಲೆಲ್ಲಿ ಯಜ್ಞ ನಡೀತಾ ಇರ್ತದೋ ಆ ಎಲ್ಲ ಕಡೆಗೂ ಹೋಗಿ ಧ್ವಂಸವನ್ನು ಮಾಡಿ ತುಂಬಾ ಹಿಂಸೆಯನ್ನ ಕೊಡ್ತಾ ಇರುವಂತಹ ಒಬ್ಬ ರಾಕ್ಷಸಿ. ಆ ರಾಕ್ಷಸಿಯ ಸಂಹಾರ ಮಾಡಬೇಕು ಅಂತ ವಿಶೇಷವಾಗಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಸ್ವಯಂ ಭಗವಂತನೇ ಬಂದು ಆ ರಾಕ್ಷಸಿಯನ್ನು ಸಂಹಾರ ಮಾಡ್ತಾನೆ. ಹೇಗೆ ಸಂಹಾರ ಮಾಡಿದ ಭಗವಂತ ಅಂತಂದ್ರೆ, ಯಾವ ಆ ಹೋಲಿಕಾ ಅಂತನ್ನುವಂತಹ ರಾಕ್ಷಸಿ ಇದ್ದಳು, ಅವಳಿಗೆ ಸಮ್ಮರ್ದ ಅಂದರೆ ಈ ಗದ್ದಲ ಶಬ್ದಗಳು ಕೇಳಿದರೆ ಅವಳಿಗೆ ಆಗ ಬರ್ತಿರ್ಲಿಲ್ಲ. ಹಾಗಾಗಿ ಅವಳಿಗೆ ತುಂಬಾ ಹಿಂಸೆಯನ್ನು ಮಾಡಿ ಕೇವಲ ಶಬ್ದವನ್ನು ಮಾಡಿ ಪಾತ್ರೆಗಳನ್ನು ಹೊಡೆದು ಚಿಕ್ಕ ಚಿಕ್ಕ ಮಕ್ಕಳಿಂದ ಒದರಿಸಿ ಆ ರಾಕ್ಷಸಿಯನ್ನ ಆಚೆ ಕಳಿಸ್ತಾರೆ. ಆಮೇಲೆ ಭಗವಂತ ಬಂದು ಸಂಹಾರ ಮಾಡ್ತಾನೆ. ಹಾಗಾಗಿ ಆ ಹೋಲಿಕಾ ಎಂಬುವಂತಹ ಅಸುರಳನ್ನ ಬ್ರಾಹ್ಮಣರಿಗೆ, ಋಷಿಗಳಿಗೆ, ಧರ್ಮ ಮಾಡುವವರಿಗೆ ಅನರ್ಥವನ್ನ ಉಂಟು ಮಾಡಿದ ಆ ರಾಕ್ಷಸಿಯ ಸಂಹಾರವನ್ನ ಮಾಡಿದ ದಿನ ಈ ದಿನ ಅಂತ ಅನ್ನೋ ರೀತಿಯಿಂದ ಆ ಹೋಲಿಕಾ ಪೂರ್ಣಿಮೆಯನ್ನ ಆಚರಣೆ ಮಾಡುವಂತಹ ಒಂದು ಕ್ರಮ ಇದೆ. ಇದಕ್ಕೆ ಸ್ಕಂದ ಪುರಾಣದಲ್ಲಿ ತುಂಬಾ 2-3 ಅಧ್ಯಾಯಗಳಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಆ ಊರಿನ ಯಾವ ಮುಖ್ಯ ಅಧಿಕಾರಿ ಇರ್ತಾರೆ ಆ ಅಧಿಕಾರಿಗಳು ಈ ಹೋಲಿಕಾ ಈ ಆಚರಣೆಯನ್ನ ನಡೆಸಬೇಕು. ವಿಶೇಷವಾಗಿ ಊರಿನ ಎಲ್ಲರೂ ಸೇರಿ ಬಣ್ಣವನ್ನ ಆಡಬೇಕು. ಬಣ್ಣ ಅಂತಂದ್ರೆ ಸ್ವಯಂ ಕೃಷ್ಣ ಪರಮಾತ್ಮ ಬಣ್ಣ ಆಡಿದ್ದಾನೆ ಅಂತ ನಾವು ಕೇಳ್ತೇವೆ. ಬಣ್ಣ ಅಂತಂದ್ರೆ ಇವತ್ತು ಸಿಗುವಂತಹ ಕಲರ್ಸ್, ಅದರಿಂದ ಆ ಕಲರ್ಸ್ ಪುಡಿ, ಅದರಿಂದ ಬಣ್ಣ ಆಡೋದಿಲ್ಲ. ಆ ಕೇಶರದ ನೀರಿನಿಂದ ಕೃಷ್ಣ ಪರಮಾತ್ಮ ಎಲ್ಲರ ಮೇಲೆ ಬಣ್ಣವನ್ನ ಹಾಕಿ ತಾನು ಆ ಉತ್ಸವವನ್ನು ಆಚರಣೆ ಮಾಡಿದ್ದಾನೆ ಅಂತ ನಾವು ಕೇಳ್ತೇವೆ. ಹೀಗೆ ಆ ಸ್ಕಂದ ಪುರಾಣದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಭಸ್ಮ, ಕೆಸರು, ಗೋಮಯ ಇವುಗಳೆಲ್ಲವನ್ನ ಕರಗಿಸಿ ಪರಸ್ಪರವಾಗಿ ಮೈ ಮೇಲೆ ಹಾಕಿ ಜೋರಾಗಿ ಕಿರಿಚ್ತಾ ಈ ಉತ್ಸವದ ಆಚರಣೆಯನ್ನು ಮಾಡಬೇಕು. ಯಾಕಂದ್ರೆ ಆ ಹೋಲಿಕಾ ಎಂಬುವ ರಾಕ್ಷಸಿಗೆ ಶಬ್ದ ಆಗ್ತಿರ್ಲಿಲ್ಲ ಅಂತ ಇವಾಗ ತಾನೇ ಕೇಳಿದಿರಿ. ಹಾಗೆ ಆ ಶಬ್ದವನ್ನು ಮಾಡ್ತಾ ಪಾತ್ರೆಗಳನ್ನು ಹೊಡಿತಾ ಆ ಬಣ್ಣವನ್ನು ಆಡಿ
ಆ ನಂತರದಲ್ಲಿ ಊರಿನ ಹೊರಗಡೆ ಇರುವಂತಹ ಒಂದು ಸರೋವರದಲ್ಲಿ ಆ ಎಲ್ಲಾ ಬಣ್ಣವನ್ನ, ಆ ಹೊಲಸನ್ನ, ಮಲವನ್ನ ಹೋಗಿಸಿಕೊಳ್ಳುವುದಕ್ಕೆ ಸ್ನಾನವನ್ನು ಮಾಡಿ ಆಚರಣೆಯನ್ನು ಮಾಡಿದಾಗ ಆ ಗ್ರಾಮ ಕ್ಷೇಮವಾಗಿರ್ತದೆ ಎಂಬುದಾಗಿ ನಾವು ಸ್ಕಂದ ಪುರಾಣದಲ್ಲಿ 26, 27 ಅಧ್ಯಾಯಗಳು, ಸುಮಾರು ಅಧ್ಯಾಯಗಳಲ್ಲಿ ಹೇಳಿದ್ದಾರೆ. ವಿಶೇಷವಾಗಿ ಈ ಅಧ್ಯಾಯಗಳಲ್ಲಿ ಅದರ ಕಥೆಯನ್ನ ಮಾಸ ಮಹಾತ್ಮ್ಯದಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಈ ಹೋಲಿಕಾ ಪೂರ್ಣಿಮಾ ದಿನ ವಿಶೇಷವಾಗಿ ಒದರಿ ಕಿರಿಚಿ ಮಾಡುವಂತಹ ಆ ಹೋಲಿಕಾ ದಹನವನ್ನು ಮಾಡಬೇಕು, ಮನ್ಮಥ ಕಾಮದಹನವನ್ನು ಮಾಡಬೇಕು. ಹೋಲಿಕಾ ಪೂರ್ಣಿಮಾ ದಿವಸನೇ ಅನೇಕರು ಬಣ್ಣವನ್ನ ಈಗ ಆಧುನಿಕ ಕಾಲದಲ್ಲಿ ಆಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಈ ಹೋಲಿಕೆಯನ್ನ ದಹನವನ್ನ ಮಾಡಿ ಪಂಚಮಿ ದಿನ ರಂಗಪಂಚಮಿ, ರಂಗ ಅಂತಂದರೆ ಬಣ್ಣ, ಕಲರ್ಸ್, ಆ ದಿನ ಬಣ್ಣವನ್ನ ಆಡೋದು ಅದು ನಿಜವಾದ ಸಂಪ್ರದಾಯ. ಆದರೆ ಇವತ್ತು ಹೋಳಿ ಹುಣ್ಣಿಮೆಯ ದಿವಸವೇ ಬಣ್ಣ ಆಡುವಂತಹ ಸಂಪ್ರದಾಯ ಬಂದಿದೆ. ಹಾಗಾಗಿ ರಂಗಪಂಚಮಿ ದಿನವೇ ಬಣ್ಣವನ್ನ ಆಡಬೇಕು. ಹೀಗೆ ಈ ಕಾಮದಹನ, ಈ ಹೋಳಿ ಹುಣ್ಣಿಮೆ ಮತ್ತೆ ಈ ರಂಗಪಂಚಮಿ, ಈ ಮೂರು ಒಟ್ಟಿಗೆ ಸೇರಿ ಇವತ್ತು ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಹಾಗೆ ಸಾಧ್ಯವಿದ್ದವರು ರಂಗಪಂಚಮಿ ದಿನ ಬಣ್ಣವನ್ನು ಆಡಬೇಕು. ಇಲ್ಲಾಂದ್ರೆ ಈ ರೀತಿಯಾಗಿ ವಿಧಿಯನ್ನ, ಹೋಳಿಕೆ ದಹನವನ್ನು ಮಾಡಿ ಆ ಉತ್ಸವದ ಆಚರಣೆಯನ್ನು ಮಾಡಬೇಕು ಅಂತ ನಾವು ಸ್ಕಂದ ಪುರಾಣದಲ್ಲಿ ಇದರ ಉಲ್ಲೇಖವನ್ನ ನೋಡ್ತೇವೆ.